ಅಂದರೆ ಯಾವ ಫೀಲ್ಡ್ ನಿಮ್ಗೆ ಇಷ್ಟ ಆಗಿದೆ, ನೀವು ಏನನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಮೊದಲು ಅದನ್ನು ನಾನು ಮಾಡಬಲ್ಲೆ ಅಂತ ಹೇಳಿ ನೀವು ಕಾನ್ಫಿಡೆನ್ಸ್ ಇದ್ದರೆ, ಕನ್ಫರ್ಮ್ ಇದ್ದರೆ, ಆ ಒಂದು ಫೀಲ್ಡ್ ಬಗ್ಗೆ, ಆ ಒಂದು ಕೆಲಸದ ಬಗ್ಗೆ ನೀವು ಹೆಚ್ಚಿನವಾದಂತಹ ವಿಚಾರವನ್ನು ತಿಳ್ಕೊಳ್ಳಿ. ಅದ್ರ ಬಗ್ಗೆ ನಾಲೆಡ್ಜನ್ನು ಎಷ್ಟು ನೀವು ಪಡ್ಕೊಳ್ತಾ ಹೋಗ್ತೀರೋ ನಿಮಗೆ ಅದರದೇ ಆದಂಥ ಒಂದು ವೇ ಸಿಗುತ್ತೆ, ಒಂದು ಗ್ರಿಪ್ ಸಿಗುತ್ತೆ. ಆ ಗ್ರಿಪ್ಪಿಂದ ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಬರುತ್ತೆ. ಆ ಕೆಲಸವನ್ನು ಯಾವ ಸಮಯದಲ್ಲಿ ಹೇಗೆ ನಿಭಾಯಿಸ್ಬೋದು, ಯಾವ ಸಮಯದಲ್ಲಿ ಯಾವ ಮಟ್ಟಕ್ಕೆ ಆ ಕೆಲಸವನ್ನು ತೊಗೊಂಡು ಹೋಗ್ಬೋದು, ಹೇಗೆ ಮಾಡಿದ್ರೆ ನನ್ನ ಟೈಮಿಗೆ ಅದು ನನಗೆ ಹೊಂದುತ್ತೆ, ಎಷ್ಟು ಟೈಮಿಗೆ ನಾನು ಅದನ್ನು ಸಾಧಿಸಬಹುದು ಅನ್ನೋದು ಹಲವಾರು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಏಕಂದ್ರೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಒಬ್ಬ ಸ್ನೇಹಿತ ಕಮೆಂಟ್ ಮಾಡಿದ್ದು ಏನಂತಂದರೆ, ಬ್ರದರ್ ನನಗೆ ಜೀವನದಲ್ಲಿ ಅಪಾರವಾಗಿ ದೊಡ್ಡದಾಗಿ ಏನಾದರೂ ಸಾಧಿಸಬೇಕು ಅನ್ನೋದು ನನಗೆ ಆಸೆ ಇದೆ, ಇಂಥದ್ದೇ ಸಾಧಿಸಬೇಕು ಅನ್ನೋದು ಕೂಡ ಗೊತ್ತಿದ್ದರೂ ಕೂಡ ಅದು ಆಗುತ್ತೋ ಇಲ್ವೋ ಅನ್ನೋದು ಒಂದು ಭಯ ಇದೆ, ಗೊಂದಲನೂ ಇದೆ. ಬಟ್ ಅದಕ್ಕೆ ಏನು ನಾನು ತಗೊಳ್ಬೇಕಾಗಿದೆ, ನಿರ್ಧಾರ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ಕನ್ಫ್ಯೂಸಿಂದ ರಾತ್ರಿಯೆಲ್ಲ ನಿದ್ದೆನೇ ಮಾಡಲ್ಲ, ನಾನು ಸರಿಯಾದ ಊಟ ಸೇರಲ್ಲ, ಒಬ್ಬೊಬ್ಬನೇ ಹಲವಾರು ಪ್ರಶ್ನೆಗಳನ್ನು ಹಾಕ್ಕೊಳ್ತಾನೆ ಇರ್ತೀನಿ, ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಒಂದು ಮಾನಸಿಕವಾದ ಪ್ರಶ್ನೆಯನ್ನು ಕೇಳ್ಕೊಳ್ತಾರೆ. ನನ್ನ ಕಡೆಯಿಂದ ಅದಕ್ಕೆ ಸಂಬಂಧಪಟ್ಟಾಗ ಉತ್ತರ ಏನಂತಂದರೆ, ಬ್ರದರ್ ಮೊದಲು ನಿಮಗೆ ಯಾವ ಪ್ಲ್ಯಾಟ್ಫಾರ್ಮ್ ಇಷ್ಟ ಆಗಿದೆ, ಅಂದರೆ ಯಾವ ಫೀಲ್ಡ್ ನಿಮ್ಗೆ ಇಷ್ಟ ಆಗಿದೆ, ನೀವು ಏನನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಮೊದಲು ಅದನ್ನು ನಾನು ಮಾಡಬಲ್ಲೆ ಅಂತ ಹೇಳಿ ನೀವು ಕಾನ್ಫಿಡೆನ್ಸ್ ಇದ್ದರೆ, ಕನ್ಫರ್ಮ್ ಇದ್ದರೆ, ಆ ಒಂದು ಫೀಲ್ಡ್ ಬಗ್ಗೆ, ಆ ಒಂದು ಕೆಲಸದ ಬಗ್ಗೆ ನೀವು ಹೆಚ್ಚಿನವಾದಂತಹ ವಿಚಾರವನ್ನು ತಿಳ್ಕೊಳ್ಳಿ. ಅದ್ರ ಬಗ್ಗೆ ನಾಲೆಡ್ಜನ್ನು ಎಷ್ಟು ನೀವು ಪಡ್ಕೊಳ್ತಾ ಹೋಗ್ತೀರೋ ನಿಮಗೆ ಅದರದೇ ಆದಂಥ ಒಂದು ವೇ ಸಿಗುತ್ತೆ, ಒಂದು ಗ್ರಿಪ್ ಸಿಗುತ್ತೆ. ಆ ಗ್ರಿಪ್ಪಿಂದ ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಬರುತ್ತೆ. ಆ ಕೆಲಸವನ್ನು ಯಾವ ಸಮಯದಲ್ಲಿ ಹೇಗೆ ನಿಭಾಯಿಸ್ಬೋದು, ಯಾವ ಸಮಯದಲ್ಲಿ ಯಾವ ಮಟ್ಟಕ್ಕೆ ಆ ಕೆಲಸವನ್ನು ತೊಗೊಂಡು ಹೋಗ್ಬೋದು, ಹೇಗೆ ಮಾಡಿದ್ರೆ ನನ್ನ ಟೈಮಿಗೆ ಅದು ನನಗೆ ಹೊಂದುತ್ತೆ, ಎಷ್ಟು ಟೈಮಿಗೆ ನಾನು ಅದನ್ನು ಸಾಧಿಸಬಹುದು ಅನ್ನೋದು ಹಲವಾರು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಏಕಂತಂದರೆ ನಾವು ಹೋಗೋ ಒಂದು ದಾರಿಯದ ಕ್ಲಿಯರಾಗಿ ನಮಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ಗುರಿ ತಲುಪೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಅಂದ್ಕೊಂಡಿದ್ದ ಒಂದು ಕನಸು, ನಾವು ಕಟ್ಕೊಂಡಿದ್ದ ಒಂದು ಗುರಿ ಏನಿದೆಯಲ್ಲ, ಆ ಗುರಿದ ಬಗ್ಗೆ ಚೆನ್ನಾಗಿ ನಮಗೆ ನಾಲೆಡ್ಜ್ ಇದ್ದಾಗ ಅದರ ಬಗ್ಗೆ ಭಯ ಹೋಗುತ್ತೆ. ಆ ಭಯ ಹೋಗುತ್ತೆ ಅಂತ ಬಂದರೆ ನಮ್ಮಲ್ಲಿ ಕಾನ್ಫಿಡೆಂಟ್ ಹೆಚ್ಚಾಗ್ತಾ ಹೋಗುತ್ತೆ. ಕಾನ್ಫಿಡೆಂಟ್ ಹೆಚ್ಚಾಗ್ತಾ ಇದೆ ಅಂತಂದರೆ ಅದು ನನ್ನಿಂದ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಿಮಗೆ ಬಂದಿರುತ್ತೆ. ಆ ನಂಬಿಕೆ ನಿಮಗೆ ಬರಬೇಕು ಅಂತಂದರೆ ನೀವು ಆ ಫೀಲ್ಡ್ ಬಗ್ಗೆ ಹೆಚ್ಚಿನವಾದಂಥ ವಿಚಾರವನ್ನು ತಿಳ್ಕೊಳ್ಬೇಕು. ನಾಲೆಡ್ಜನ್ನು ನೀವು ತಿಳ್ಕೊಂಡಷ್ಟು ಅದರ ಮೇಲೆ ಇದ್ದಂಥ ಭಯ ದೂರ ಆಗುತ್ತೆ. ಖಂಡಿತವಾಗ್ಲೂ ಇದು 100% ನಿಮ್ಮ ಕೆಲಸ ಆಗುತ್ತೆ. ಹೇಗೆ ತಿಳ್ಕೊಳ್ಳೋದು, ನಂಗೆ ಗೊತ್ತಿಲ್ವಲ್ಲ ಅಂತಂದರೆ, ಇವತ್ತು ಇಡೀ ವರ್ಲ್ಡ್ ನಮ್ಮ ಕೈಯಲ್ಲಿದೆ. ಇವತ್ತು ಮೊಬೈಲನ್ನು ಒಂದು ಸಣ್ಣ ಒಂದು ನೆಟ್ವರ್ಕ್ ಬಾಕ್ಸ್ ನಮ್ಮ ಕೈಲಿದ್ದಾಗ ಯಾವ ವಿಚಾರದಲ್ಲೂ ಬೇಕಾದರೂ, ಯಾವ ಒಂದು ಟಾಪಿಕ್ ಬೇಕಾದರೂ ಅದನ್ನು ನಾವು ಸ್ಟಡಿ ಮಾಡಬೇಕಂತಂದ್ರು ಹಲವಾರು ಪೇಜ್ಗಳಿದ್ದಾವೆ, ಹಲವಾರು ಅದರದೇ ಆದಂಥ ಸಂಬಂಧಪಟ್ಟಾಗೆ ಒಂದು ಸ್ಟೋರಿಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಾದಂಥ ಹೆಚ್ಚಿನ ಜ್ಞಾನ ನಾವು ಪಡ್ಕೊಳ್ಬೋದು ಮೊಬೈಲ್, ಇವತ್ತು ಇಂಟರ್ನೆಟ್ ಮೂಲಕ. ಅದನ್ನು ದಿನಕ್ಕೆ ನೀವು ಸ್ವಲ್ಪವಾಗಿ ನಾಲೆಜನ್ನು ಪಡ್ಕೊಂಡು ಹೋದಂತೆ ನಿಮಗೆ ಆದಂಥ, ನಿಮ್ಮದೇ ಆದಂಥ ಹೊಸತನವಾದ ಐಡಿಯಾಗಳು ನಿಮಗೆ ಬರ್ತಾ ಹೋಗುತ್ತೆ. ಆ ಐಡಿಯಾಸ್ನಿಂದ ನಿಮ್ಮಲ್ಲಿ ಯಾವ ಟೈಮಿಗೆ ಇದನ್ನು ಮಾಡಬಹುದು, ಯಾವ ಸಂದರ್ಭಕ್ಕೆ ಇದನ್ನು ನೆರವೇರಿಸಬಹುದು, ನನ್ನ ಸಾಮರ್ಥ್ಯಕ್ಕೆ ಇದು ಹೌದೋ ಅಲ್ವೋ ಅನ್ನೋದನ್ನು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ ಒಂದು ಗ್ರಿಪ್ಪಿಂದ ನೀವು ಅಂದ್ಕೊಂಡಿದ್ದ ಕನಸನ್ನು ನನಸು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ. ಯಾಕಂತಂದರೆ ಇದನ್ನು ಯಾವ ಯೂನಿವರ್ಸಿಟಿ ಹೇಳಲ್ಲ, ನಮಗೆ ನಾಲೆಡ್ಜನ್ನು ಕಲಿಸ್ಕೊಡುತ್ತೆ. ಎಜುಕೇಷನ್ ನಮ್ಗೆ ಅಕ್ಷರಜ್ಞಾನವನ್ನು ಕಲಿಸ್ಕೊಡುತ್ತೆ, ಪ್ರಪಂಚ ಜ್ಞಾನ ಕಲಿಸ್ಕೊಡುತ್ತೆ. ಬಟ್ ಏನು ಮಾಡಬೇಕಾಗಿದೆ, ಏನು ನಾವು ತಿಳ್ಕೊಳ್ಬೇಕಾಗಿದೆ ಅನ್ನೋದನ್ನು ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೊಳ್ಬೇಕಾದಂಥ ಒಂದು ವಿಚಾರ ಇದು. ಇವತ್ತು ಎಷ್ಟೋ ಜನರಿಗೆ ತಮ್ಮ ಮನಸ್ಸು ತಮ್ಮ ಕೈಯಲ್ಲೇ ಹಿಡಿತದಲ್ಲಿರಲ್ಲ. ಒಂದು ಕ್ಷಣ, ಒಂದು 5 ನಿಮಿಷ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ನಮಗೆ ಸಾಧ್ಯತೆ ಇಲ್ಲ ಅಂತಂದರೆ ಜೀವನದಲ್ಲಿ ನಾವು ಏನೂ ಮಾಡಲು ಸಾಧ್ಯ ಆಗಲ್ಲ. ಯಾರು ತಮ್ಮ ಮನಸ್ಸನ್ನು ಏಕಾಗ್ರತೆ ಮೂಲಕ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೋ ಆ ವ್ಯಕ್ತಿಗೆ ಮಾತ್ರ ತಾನು ಅಂದ್ಕೊಂಡಿದ್ದ ಕೆಲಸವನ್ನು ನೆರವೇರಿಸೋದಕ್ಕೆ ತುಂಬ ಸುಲಭ ಆಗುತ್ತೆ. ಯಾಕೆಂತಂದರೆ ಏಕಾಗ್ರತೆ ತುಂಬ ಮುಖ್ಯ. ಏಕಾಗ್ರತೆ ಎಷ್ಟು ಮುಖ್ಯ ಅಂತ ಅಂದರೆ, ಮಾಡು ಇಲ್ಲ ಮಡಿ ಅನ್ನೋ ಸಿದ್ಧಾಂತಕ್ಕೆ ಇರಬೇಕು. ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ಮಾಡಲೇಬೇಕಷ್ಟೇ. ನೆಗೆಟಿವ್ ಆಲೋಚನೆಗಳು ಬೇಡ, ಬೇಡದೇ ಇರುವಂಥ ಕಾರಣಗಳು ಬೇಡ, ಮಾಡಬೇಕು. ಅದಕ್ಕೇನು ಮಾಡಬೇಕು?
ಪ್ರಯತ್ನ ಮಾಡಬೇಕಾದ್ರೆ ಎಷ್ಟೋ ಸೋಲ್ಗಳು ಬರುತ್ತೆ. ಬಟ್ ಸೋಲ್ ನೋಡಿದ ತಕ್ಷಣ ಇದು ನನ್ನ ಕೈಯೆಲ್ಲ ಆಗಲ್ಲ ಅಂತೇಳಿ ಬಿಟ್ಟಿದ್ದವ್ರ ಜನಸಂಖ್ಯೆ ಜಾಸ್ತಿ ಇದೆ. ಅವರೆಲ್ಲ ಯಾಕೆ ಸಾಧಕರಾಗಲಿಲ್ಲ ಅಂತಂದರೆ ಇದೇ ಕಾರಣನೇ. ಯಾವ ವ್ಯಕ್ತಿ ಬಂಡತನದಿಂದ ತುಂಬ ಯಾವ ವ್ಯಕ್ತಿ ತುಂಬ ಹಠಕ್ಕೆ ಬಿದ್ದು ಮೊಂಡುತನದಿಂದ ತಮ್ಮ ಹಠವನ್ನು ಬಿಡದೇನೆ ಅಂದ್ಕೊಂಡಿದ್ದೇನೆ ಎಷ್ಟೇ ಫೈಲ್ಯೂರ್ ಬಂದರೆ ಅದನ್ನು ಲೆಕ್ಕಿಸಿದ್ದೇನೆ ಮಾಡುವಂಥ ಪ್ರಯತ್ನ ಸತತ ಮಾಡ್ತಾನೋ ಆ ವ್ಯಕ್ತಿಗೆ ಸಾಧನೆಯ ಸಿಂಹಾಸನ ಕಟ್ಟಿಟ್ಟ ಬುದ್ಧಿ. ಬ್ರದರ್, ಈ ವಿಡಿಯೋದಿಂದ ನಿಮಗೆ ಇಷ್ಟು ಕ್ಲಾರಿಟಿ ಕೊಟ್ಟಿರ್ಬೋದು ಅನ್ನೋ ಒಂದು ನನ್ನ ಚಿಕ್ಕ ಅನಿಸಿಕೆ. ಇದರ ಬಗ್ಗೆ ನಿಮಗೆ ನೋಡಿರುವಂಥ ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ, ನಿಮಗೆ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಅನುಭವ ಮಾತುಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ನೀವು ತುಂಬ ಚರ್ಚೆ ಮಾಡೋದು ತುಂಬ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.